ಹಾಯ್ ಫ್ರೆಂಡ್ಸ್, ಹಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಸ್ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. 5 ರೀತಿಯ ತರಕಾರಿಗಳನ್ನು ಹಾಕಿ ನಾನು ಬಸ್ಸಾರು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹೆಸರು ಕಾಳು ಸ್ವಲ್ಪ ತೆಗೆದುಕೊಂಡಿದ್ದೀನಿ, ಮತ್ತು ತೊಗರಿಬೇಳೆ ಒಂದಷ್ಟು ತೆಗೆದುಕೊಂಡಿದ್ದೀನಿ. ಈಗ ನಾವು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು 3 ಚೆಂಬು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. 3 ಚೆಂಬು ನೀರಿನ ಜೊತೆಗೆ ನಾನು ಬೇಳೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಕಾಳು ನೋಡಿ, ಬೀನ್ಸು, ಎಲೆಕೋಸು ಮತ್ತು ಹಾಗಲಕಾಯಿ ಬಿಳಿದು, ಮೂಲಂಗಿ ಮತ್ತು ಸೀಮೆ ಬದನೆಕಾಯಿ, ಇಷ್ಟು ತರಕಾರಿನ ತೆಗೆದುಕೊಂಡಿದ್ದೀನಿ. ಹಾಗಲಕಾಯಿ ಕಹಿ ಅನಿಸಲ್ಲ ಫ್ರೆಂಡ್ಸ್, ಮಾಡಿ ನೋಡಿ, ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ನೋಡಿ, ಬೇಳೆ ಆ ರೀತಿ ಬೆಂದರೆ ಸಾಕು, ತುಂಬಾ ಸೀದೋಗಬಾರ್ದು. ಬೇಳೆಕಾಳು ಸೀದೋದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಸಾರು. ನೋಡಿ, ಅಷ್ಟು ಬೆಂದಿದ್ರೆ ಸಾಕು. ಈಗ ನಾವು ತರಕಾರಿ ಅದಕ್ಕೆ ಸೇರಿಸೋಣ. ಪಾತ್ರೆಗೆ ತರಕಾರಿ ಸೇರಿಸಿ ಚೆನ್ನಾಗಿ ಸೌಟಿಂದ ಕಲಿಸಿ ಒಂದು 5 ನಿಮಿಷ ನಾವು ಬೇಯಲಿಕ್ಕೆ ಬಿಡೋಣ. ತರಕಾರಿ ತುಂಬ ಹೊತ್ತು ಬೇಯಿಸಬಾರ್ದು ಫ್ರೆಂಡ್ಸ್, ಒಂದು 5 ನಿಮಿಷ ಬೆಂದರೆ ಸಾಕು. ಪೌಷ್ಟಿಕಾಂಶಗಳೆಲ್ಲ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ತರಕಾರಿ ಬೆಂದಿದೆ. ಈಗ ನಾವು ಈ ತರಕಾರಿಗೆ ಉಪ್ಪನ್ನು ಸೇರಿಸೋಣ. ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು, ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿ ಸೌಟಲ್ಲಿ ಕಲಸಿ ಹಾಗೆ ಒಂದು 5 ನಿಮಿಷ ಬಿಡೋಣ ಬೇಯಲಿ. ಅದರ ಜೊತೆಗೆ ನಾವು 3 ಟೊಮೆಟೊ ಕೂಡ ಜೊತೆಗೇ ಸೇರಿಸ್ಬಿಡೋಣ, ಉಪ್ಪಿನ ಜೊತೆಗೇ. ಟೊಮೆಟೊ ಸ್ವಲ್ಪ ಹೊಡೆಯೋ ತನಕ ಬೇಯಿಸಬೇಕು ಅಷ್ಟೇ, ಬೇಗನೆ ತೆಗೆದು ಬಿಡಬೇಕು. ತುಂಬ ಹೊಡೆದು ಅದರ ಜೊತೆಗೆ ಆ ನೀರು ಬಿಟ್ಕೋಬಾರ್ದು ಪಾತ್ರೆಯಲ್ಲಿ, ಯಾಕಂದರೆ ಪಲ್ಯ ಹುಳಿ ಹುಳಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೆ ಬೇಗನೆ ಸ್ವಲ್ಪ ಹೊಡೆಯೋ ಅಷ್ಟರಲ್ಲಿ ತೆಗೆದು ಬಿಡಬೇಕಾಗತ್ತೆ, 1 ನಿಮಿಷ 2 ನಿಮಿಷದಲ್ಲೇ. ಈಗ ನಾವು ಆ ಪಾತ್ರೆಗೆ ನೀರನ್ನು ಕೂಡ ನಾವು ಸ್ವಲ್ಪ ತೆಗೆದುಕೊಂಡ್ಬಿಡೋಣ. ಯಾಕಂದರೆ ಹುಣಸೆ ಹಣ್ಣನ್ನು ನಾವು ನೆನೆಸ್ಬೇಕಾಗತ್ತೆ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಫ್ರೆಂಡ್ಸ್, ಯಾಕಂದರೆ ಹಾಗಲಕಾಯಿ ಹಾಕಿರೋದ್ರಿಂದ ಹುಳಿ ಇರಬೇಕಾಗತ್ತೆ. ಅದರಿಂದ ಸ್ವಲ್ಪ ಜಾಸ್ತಿನೇ ತಗೊಳ್ತಾ ಇದ್ದೀನಿ. ಈಗ ನಾವು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, 10 ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನ್ ಜೀರಿಗೆ, 10 ಮೆಣಸನ್ನು ಹಾಕ್ತಾಯಿದ್ದೀನಿ, ಮತ್ತು ಬೆಳ್ಳುಳ್ಳಿ 1 ಬೆಳ್ಳುಳ್ಳಿ, 1 ಈರುಳ್ಳಿ ನೋಡಿ ಅಷ್ಟು ಹಾಕಿದ್ದೀನಿ. 1 ಈರುಳ್ಳಿನಲ್ಲಿ 3/4 ಭಾಗದಷ್ಟು ತೆಗೆದುಕೊಂಡಿದ್ದೀನಿ. ಕಾಯಿ ತುರಿ ಒಂದು ಸ್ವಲ್ಪ. ಈಗ ಆ ಸ್ಪೂನಲ್ಲಿ 1 ಸ್ಪೂನ್ ಆಯಿಲನ್ನು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ತುಂಬಾ ಫ್ರೈ ಆಗಬಾರ್ದು, ಸ್ವಲ್ಪ ಸುಮಾರಾಗಿ ಫ್ರೈ ಆದರೆ ಸಾಕು. ಘಮ ಅಂತ ಸ್ಮೆಲ್ ಬರುತ್ತೆ, ಆ ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ತರಕಾರಿ ಬೆಂದಿರೋದನ್ನು ನಾವು ಪಾತ್ರೆಗೆ ಬಗ್ಗಿಸ್ಬಿಡೋಣ. ನೀರೊಂದು ಕಡೆ, ತರಕಾರಿ ಬೇಳೆಕಾಳು ಒಂದು ಕಡೆ. ನೋಡಿ, ಬೇಳೆಕಾಳು ಸ್ವಲ್ಪ ಆ ಕಡೆ ತೆಗೆದುಕೊಂಡಿದ್ದೀನಿ ಪಾತ್ರೆಯಲ್ಲಿ ಸಾಂಬಾರಿಗೆ ಅದು. ಈಗ ನಾವು ಫ್ರೈ ಮಾಡಿದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾವು ಮಿಕ್ಸಿ ಜಾರಿಗೆ ತಗೊಂಬಿಡೋಣ, ಅದು ಹಾರಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಒಂದು 3 ಸ್ಪೂನಷ್ಟು ಆಯಿಲನ್ನು ತೆಗೆದುಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬಿಟ್ಟು ಎಲ್ಲ ಈರುಳ್ಳಿನ ನಾನು 3 ಈರುಳ್ಳಿನಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು
ಸಾಂಬಾರಿಗೆ. ಮತ್ತು ಒಂದು 3 ಒಣಮೆಣಸಿನ್ಕಾಯನ್ನು ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇಷ್ಟನ್ನು ಫ್ರೈ ಆಗಲಿ. ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪು. ಯಾಕಂದರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಮತ್ತು ಈರುಳ್ಳಿಗೂ ಉಪ್ಪು ಹತ್ತುತ್ತೆ. ಈಗ ನಾವು ತರಕಾರಿನೆಲ್ಲ ಅದರೊಳಕ್ಕೆ ಈಗ ಇದು ಕೂಡ ಒಂದು ಅರ್ಧ ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಕಾಯಿ ತುರಿ, ಬೆಳ್ಳುಳ್ಳಿ ಜಜ್ಜಿರುವಂತಹ ಒಂದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸೋಣ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿ ನಾವು ಅರ್ಧ ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಆಯಿತು, ಪಲ್ಯ ರೆಡಿ ಆಯಿತು. ಪ್ಲೇಟನ್ನು ಮುಚ್ಚಿ ಪಕ್ಕಕ್ಕಿಡೋಣ. ಈಗ ನಾವು ಫ್ರೈ ಮಾಡ್ಕೊಂಡಂಥ ಇಂಗ್ರೀಡಿಯೆಂಟ್ಸನ್ನು ತರಿಯಾಗಿ ರುಬ್ಕೊಳ್ಳೋಣ. ಅದರ ಜೊತೆಗೆ 1 ಸ್ಪೂನ್ ಮಸಾಲೆ ಪುಡಿ, ಮಿಕ್ಸ್ ಮಸಾಲೆ ಪುಡಿ, 3 ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಮತ್ತು ತೆಗೆದಿಟ್ಕೊಂಡಂತಹ ಬೇಳೆ ತರಕಾರಿ ಕೂಡ ನೀರು ಸಮೇತ ನಾನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಕೂಡ ನುಣ್ಣಗೆ ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಾಗಿರಬಾರ್ದು, ಟೇಸ್ಟ್ ಹೋಗ್ಬಿಡುತ್ತೆ ತುಂಬ ನೈಸಿದ್ರೆ. ಈ ಹುಣಸೆ ಹಣ್ಣನ್ನು ಕಿವುಚ್ಕೊಂಡು ಹುಳಿ ತಕ್ಕೊಂಬಿಡೋಣ. ಈಗ ಅದೇ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು 3 ಸ್ಪೂನ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಸಾಸಿವೆ, ಸ್ವಲ್ಪ ತೆಗೆದಿಟ್ಕೊಂಡಂಥ ಈರುಳ್ಳಿ, ಕರಿಬೇವು ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಮಸಾಲೆ ರುಬ್ಬಿರುವಂಥದ್ದು ಸೇರಿಸೋಣ. ಜಾರಿಗೆ ನೀರನ್ನು ಹಾಕ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ತೆಗೆದು ಸೇರಿಸೋಣ. ಅದರ ಜೊತೆಗೆ ಹುಣಸೆ ಹುಳಿ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ಕಹಿ ಅಂಶ ಅನ್ನೋದು ಇರೋದಿಲ್ಲ, ಯಾಕಂದರೆ ಹಾಗಲಕಾಯಿ ಹಾಕಿರೋದ್ರಿಂದ. ಈಗ ಇರೋ ನೀರನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈಗ ಸಾಂಬಾರು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಸಪ್ಪೆ ಬಂದಿರುತ್ತೆ ತರಕಾರಿ ಜೊತೆ ಬೆಂದಾಗ. ಆಯಿತು, ಸಾಂಬಾರು ರೆಡಿ, ಪಲ್ಯ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಂಬಾರು ಪಲ್ಯ. ಮುದ್ದೆಗೆ ಅನ್ನಕ್ಕೆ ಇರುತ್ತಂದರೆ ತಿಂತಾಯಿದ್ರೆ ಏನು ರುಚಿನೋ ರುಚಿ ಫ್ರೆಂಡ್ಸ್. ಈ ರೀತಿ ಮಾಡಿಕೊಡಿ ಮನೆಯಲ್ಲಿ, ಎಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುವಂಥ ರೆಸಿಪಿ ಫ್ರೆಂಡ್ಸ್. ಎಲ್ಲ ತರಕಾರಿಗಳು ಬೇಯಿಸಿ ನಾವು ಮಾಡುವಂಥ ತರಕಾರಿಗಳು ಮಕ್ಕಳಿಗಂತೂ ತುಂಬಾ ಚೆನ್ನಾಗಿ ತಿಂತಾರೆ. ಥ್ಯಾಂಕ್ ಯು ವೆರಿ ಮಚ್.